ನಮಸ್ಕಾರ. ಟೈಮ್ ಅಂತೂ ಇವಾಗ ಸಂಜೆ 7:30 ಆಗೈತ್ರಿ. ಇವಾಗ ವ್ಲಾಗ್ ಮಾಡತ್ತೆ. ಇವತ್ತಂತೂ ನಮ್ಮ ಬೋರು ಬಂದಿಡ್ರಿ ಇವತ್ತು. ಎಷ್ಟಕ್ಕಂದ್ರೆ ಮುಂಜಾನೆ ಬಂದಿದ್ದೆ ಇಲ್ರಿ. ನಾವು ಮುಂಜಾನೆ ಅಂತ ಹೊಲಕ್ಕೆ ಹೋಗಿದ್ದೇವಲ್ರಿ. ಸಂಜೆ ಟೈಮ್ದಾಗ ಅವ್ರ ಅಣ್ಣ ಎಲ್ಲ ತಂದುಬಿಟ್ಟಿದ್ನು. ಇನ್ನೇನು ಜಾತ್ರೆನೂ ಸನಿ ಬಂತ್ರಿ. ಹಂಗಾಗಿ ಅವರು ಬೇರೆ ಕಡೆ ಊರಿಗೆ ಹೊಂಟಾರ್ರಿ. ಅದಕ್ಕಾಗಿ ಒಂದು 2 ದಿನ ಇದ್ದು ಹೋದ್ರೈತೆ ಅಂತ ಹೇಳ್ಕೇಸಿಂದ ಬಂದಿದ್ದಳು. ಆದರೆ ನಾನು ಜಾತ್ರೆ ತನಕ ಇರುವ ಇನ್ನೇನು ಜಾತ್ರೆ ಇರೋದು ಒಂದು 20 ದಿನ ಅದ ರೀ. ಹಾಗಾಗಿ ಜಾತ್ರೆ ತನಕ ಇರುವ ಅಂದಿನಿ. ಆದರೆ ಓದ್ನೆಲಾಗತ್ತಾಳ. ಬೊರಂ ಬಂದು ಹೋಗಿ ಅಂದ್ರೆ ಹೋದ ವರ್ಷ ಇದ್ದಳ್ರಿ. ಮತ್ತು ಒಂದು 3-4 ತಿಂಗಳು ಇದ್ದಳು ನನ್ನ ಬಳಿ. ನಾನು ಫಸ್ಟ್ ಟೈಮ್ ಚಾನಲ್ ಮಾಡಿದ್ನಲ್ರಿ. ಆ ವರ್ಷ ಅಂತೂ ನಾ ಫಸ್ಟ್ ಟೈಮ್ ಚಾನಲ್ ಮಾಡಿದಾಗಂತೂ ಆಕಿ ಮತ್ತು ಒಂದು 3-4 ತಿಂಗಳ ದಿನ ಇದ್ದಳು ನನ್ನ ಬಲ್ಯಾಕ. ಆದ್ರೆ ಯಾವಾಗ ಬಂದು ಹೋದಕಿ ಒಂದಿನ ನಮ್ಮ ಜೆಟ್ಟುಂದ ಬರ್ತಡೇ ಏನೋ ಆಯ್ತಲ್ರಿ. ಅವತ್ತೊಂದಿನ ಬಂದಿದ್ದಳು. ಎದಕ್ಕೋ ಅಂತ ಹೇಳ್ಕೇಸಿಂದ ಇಲ್ಲೇ ಸನಿ ಐತರಿ ಅವ್ರ ಊರೇನೋ. ಆದ್ರೆ ಇವಾಗ ಎಷ್ಟಂದ್ರೆ ಮತ್ತೆ ಬಂದೋಗಿ 4-5 ತಿಂಗಳ ಮ್ಯಾಲೆ ಆಯ್ತರಿ ಆಕಿ. ಈಗ ಬಂದಾಳ. ಇವತ್ತಂತೂ ಒಂದಿಷ್ಟು ನಾನ್ ವೆಜ್ ರೆಸಿಪಿ ಮಾಡಾಕತ್ತಿದ್ರಿ. ಅದಕ್ಕೆ ನಮ್ಮ ಬೋರುನೇ ಮಾಡತ್ತಿದ್ರು ನಾನ್ ವೆಜ್ ರೆಸಿಪಿ. ಅದನ್ನ ಈಗ ಒಂದಿಷ್ಟು ರೊಟ್ಟಿ ಮಾಡೀನಿ. ಆದರೆ ನಮ್ಮ ಬೋರ ಒಂದಿಷ್ಟು ನಾನು ಮಾಡ್ತೀನಿ ಅಂತ ಹೇಳಾಕತ್ತಿದ್ರು. ನಾನು ಮೊದಲಿಗೆ ಇಷ್ಟ ರೊಟ್ಟಿ ಮಾಡಿದ್ರಿ. ಅಷ್ಟು ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ ಅಂತೇಳಿ ಹೇಗೆ ಅಂದರೆ ರೊಟ್ಟಿ ಅದು ಎಲ್ಲ ಮಾಡ್ತಾಳ್ರಿ. ಅಷ್ಟೇ ಸಣ್ಣ ಸಣ್ಣ ರೊಟ್ಟಿ ಮಾಡ್ತಾಳೆ. ಹಾಗಾಗಿ ಟೈಮ್ ಬೇರೆ ಆಗಿತ್ತಲ್ರಿ. ಎಷ್ಟಂದ್ರೆ 8 ಆಗ್ಲಕತ್ತಿತ್ತು ಟೈಮ. ಅದಕ್ಕೆ ನಾನು ಒಂದಿಷ್ಟು ಮೊದಲಿಗೆ ರೊಟ್ಟಿ ಮಾಡಿಟ್ಟಿದ್ದೆ. ಹಿಂದ್ಗಡೆ ಒಂದು 4-5 ರೊಟ್ಟಿ ಉಳಿದೆವು. ನಾನು ಒಂದಿಷ್ಟು ಮಾಡ್ತೀನಿ ಅಂತ ಹೇಳ್ಕೇಸಿಂದ ರೊಟ್ಟಿ ಮಾಡಾಕತ್ತೇಳು. ರೊಟ್ಟಿ ಅಂತೂ ಕಲ್ತಾಳ್ರಿ. ಆದರೆ ಜಾಸ್ತಿ ಬಕ್ಕಳಷ್ಟು ರೊಟ್ಟಿ ಇತ್ತಂದ್ರೆ ಸುಧಾರಿಸಂಗಿಲ್ಲ. ಅಷ್ಟೇ ಒಂದು ಊಟಿಗೆ ಎಷ್ಟು ಆತೋ ಅಷ್ಟು ಮಾಡ್ತಾಳೆ. ಆದ್ರೂ ಒಂದಿಷ್ಟು ಜಾಸ್ತಿನೇ ಮಾಡ್ದೆ ನಾನು ರೊಟ್ಟಿ. ಈಗ ಲೇಟ್ ಆಯ್ತು ಅಂತ ಹೇಳ್ಕೇಸಿಂದ ಅದಿಷ್ಟು ರೊಟ್ಟಿ ಮಾಡಿ ಮತ್ತು ರೆಸಿಪಿ ಅಂತೂ ಮಾಡೀನಲ್ರಿ. ನಾನ್ ವೆಜ್ ರೆಸಿಪಿ ಮಾಡಿದ್ದೆ. ಅದಕ್ಕೆ ಅದಿಷ್ಟು ರೊಟ್ಟಿ ಅಂತೂ ಇನ್ನೊಂದು 4-5 ರೊಟ್ಟಿ ಉಳ್ದೀವ್ರಿ. ಅವೆರಡು ನಮ್ಮ ಬೋರಮ್ಮ ಬಡ್ಡಿಗೆ ರೊಟ್ಟಿ. ಟೈಮ್ ಆಗಿದಾಗ್ಯದ್ರಿ. ಏನೋ ಅಷ್ಟೇನು ಬೆಳಕರ್ದಿಲ್ಲ. ಮೇಲಿಂದ ಎಲ್ಲ ಕಸ ಭಾಂಡಿ ಒಂದು ಸ್ವಲ್ಪ ಮನೆ ಒರೆಸೋದು ಎಲ್ಲ ಆಗಿಬಿಟ್ಟದ್ರಿ. ಈಗ ಇನ್ನೇನು ಅಡುಗೆಗೆ ಇಡ್ಬೇಕ್ರಿ. ಅಡುಗೆ ಏನಂದ್ರೆ ಸ್ವಲ್ಪ ಅವ್ರಿಕಾಯಿ ಪಲ್ಯ ಮಾಡಬೇಕು. ಮೊದಲಿಗೆ ಒಂದಿಷ್ಟು ರೊಟ್ಟಿ ಮಾಡ್ಬೇಕಂತ ಹೇಳ್ಕೇಸಿಂದ ತಿನ್ರಿ. ಮೊದಲು ರೊಟ್ಟಿ ಮಾಡಿ ಆಮೇಲೆ ಪಲ್ಯ ಮಾಡ್ಬೇಕು. ನಮ್ಮ ಬೋರು ಬೇರೆ ಬಂದಾಳಲ್ರಿ ಇವತ್ತು. ಅಕ್ಕಿ ಒಂದು ಮ್ಯಾಲಿಂದೆಲ್ಲ ಒಂದು ಸ್ವಲ್ಪ ಅಡುಗೆ ಅದು ಮಾಡ್ತಾಳೆ. ಇವತ್ತು ರಂಗೋಲಿ ಅದೇನು ಹಾಕಿಲ್ರಿ. ಯಾಕಂದ್ರೆ ರಂಗೋಲಿ ಒಂದು ಸ್ವಲ್ಪ ವೈಟ್ ರಂಗೋಲಿ ಇದ್ದಿದ್ದಿಲ್ಲ. ಹಾಗಾಗಿ ಗೌಡು ಅದು ಮಕ್ಕೊಂಡ್ರೆ. ಓರಿ ನಮಸ್ಕಾರ ಎಲ್ಲರೂ ಹೇಗಿದ್ರಿ? ಆರಾಮಿದ್ರಿ? ನಾವು ಕೂಡ ಆರಾಮಿದ್ವಿ ನೋಡ್ರಿ. ಟೈಮ್ ಅಂತೂ 5:30 ಆಗ್ಯದ. ಇವಾಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ ರೀ. ಎಲ್ಲ ಮೇಲಿನ ಕೆಲಸ ಅಂತ ಆಗ್ಯದ. ಇಷ್ಟು ಮನೆ ಒರೆಸೋದು ಮತ್ತು ಕಸ ಬಂಡಿ ಜಳಕದೆಲ್ಲ ಆಗ್ಯದ್ರಿ. ಇನ್ನೇನು ರೊಟ್ಟಿ ಮಾಡ್ಬೇಕಾಗ್ತೀನಿ ಮೊದಲಿಗೆ. ಇವತ್ತಂತೂ ಒಂದು ಸ್ವಲ್ಪ ದೌಡ್ ಇದ್ದಿದ್ರಿ. ಯಾಕಂದ್ರೆ ಜಲ್ದಿ ಹೋಗೋದೇ ಆಗಲ್ಲಾಗಿತ್ತು ಹೊಲಕ್ಕೆ. ಡೈಲಿ ಜಲ್ದಿ ಇಷ್ಟು ದೌಡ್ ಹೋಗ್ಬೇಕಾದ್ರೆ ಅಂತೂ ದೌಡ್ ಹೋಗೋದಾಗಲಾಗಿತ್ತು. ಅದಕ್ಕೆ ಇವತ್ತು ದೌಡ್ ಇದ್ದಿದ್ದೆ. ಮೇಲಿಂದ ಎಲ್ಲ ಕೆಲಸ ಆಗೈತ್ರಿ. ಈಗ ಇನ್ನೇನು ನಾ ಬೆಳಕಂತೂ ಹರಿದಿಲ್ರಿ. ಇನ್ನೂ ಕತ್ಲದ. ಅದಕ್ಕೆ ಮೊದಲಿಗೆ ಒಂದಿಷ್ಟು ರೊಟ್ಟಿ ಮಾಡಿ ನಮ್ಮ ಬೋರು ಇಷ್ಟ ಬಂದಾಳ್ರಿ. ಮೇಲಿಂದೆಲ್ಲ ಒಂದು ಸ್ವಲ್ಪ ಪಲ್ಯ ಅದೇನು ಮಾಡ್ತಾಳೆ. ಅದಕ್ಕೆ ಪಟ್ ಅಂತೇಳಿ ರೊಟ್ಟಿ ಮಾಡ್ಬೇಕಂತ ಹೇಳ್ಕೇಸಿಂದ ಒಂದಿಷ್ಟು ರೊಟ್ಟಿ ಹಚ್ಚಿರ್ತೀನಿ ರೀ. ಈಗ ಇಲ್ಲಿ ಒಂದಿಷ್ಟ ಚಾ ಇಟ್ಟಿದ್ರಿ. ಡೈಲಿ ಏನೋ ಚಾ ಮಾಡಬೇಕಂತೇಳಿ ಏನಿಲ್ಲ, ಹಿಂಗೆ ಏನೋ ಮಾಡ್ತೀನಿ. ನಮ್ಮ ಮನೆಗಂತೂ ಹುಡುಗರಲ್ಲಿ ಯಾರೂ ಚಾ ಕುಡಿಯಂಗಿಲ್ಲ. ನಾನು ಮುತ್ತೆ ಇಷ್ಟೇ ಕುಡಿತೇವೆ. ಒಂದಿಷ್ಟು ಅಕ್ಕಿ ನೀನು ಇಟ್ಟಿದ್ರು ನಾನು. ಯಾಕೆಂದ್ರೆ ಜಲ್ದಿ ಒಂದು ಸ್ವಲ್ಪ ಕುಕ್ಕರ್ದಾಗ ಆಗ್ತಂತೇಳಿ ಈ ಕಡೆ ಕುಕ್ಕರ್ದಾಗ ಬೇಳೆ ಹಾಕ್ಲತ್ತೀನಿ. ಈ ಕಡೆ ಕುಕ್ಕರ್ದಾಗ ಬೇಳೆ ಅನ್ನ ಆಗೋದ್ರಾಗ ಒಂದಿಷ್ಟು ರೊಟ್ಟಿ ಆಯ್ತು ಅಂತೇಳಿ ಮೊದಲಿಗೆ ಒಂದಿಷ್ಟು ಬೇಳೆ ಹಾಕಿ ಆಮೇಲೆ ಅದ್ರಾಗೆ ಅನ್ನ ಮಾಡಿದೆ ಅಂತ 2 ಒಲಿ ಪುಟ್ಟ ಮಾಡೇನ್ರಿ. ಈಗ
ನೋಡ್ರಿ ಎಷ್ಟು ಬೆಳಕೈತೆ, ಎಷ್ಟು ದವಡ. ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ತಂದಿಟ್ಟಿನಿ ರೀ, ಇನ್ನೂ ಕೊಚ್ಚಿಲಿ ಹಿಟ್ಟು. ಇದಿಷ್ಟು ರೊಟ್ಟಿ ಮಾಡಬೇಕಾದ್ರೆ ಟೈಮ್ 7 ಆಗಿಬಿಡ್ತದೆ. ಪಟ್ಟ ಬೇರೆ ಸಾಕ್ಬಿಡು. ಸಾರಂತೂ ಒಂದಿಷ್ಟು ಬೆಳೆ ಸಾರು ಪಣ್ಣೆ ಹೊಡೆದಿದ್ರಿ. ಇವಾಗ ಬುತ್ತಿ ಕಟ್ಕೊಳತ್ತೀನಿ. ಹೊಸ ಎದುಗಳಿಗೆ ರೊಟ್ಟಿ ಒಯ್ಯದಿತ್ತು. ಬೋರು ಟಿಫನ್ ಕಟ್ಟಗತ್ತಾಳ್ರಿ, ಜಟ್ಟಿಗೆ ಕಟ್ಟಿಟ್ಟಿನಿ. ನಮ್ಮ ದೊಡ್ಡ ಕಟ್ಟಗತ್ತಾಳ. ಬೈತ್ ಕೊಡೆ ಅವ್ರಿಬ್ಬರಿಗೆ ಟಿಫನ್. ಈಗ ತಂದೋ ಟಿಫನ್. ಮಾಡೋಗೋ ಪಾಪ್ಯ. ಜಟ್ಟು ಸಾರ್ ಚಲ್ತ ಹಂಗ ಅಳಗಾಡಿದ್ರೆ ಸೋರ್ನ ಬಿಡ್ತಾವೆ ನಾವು ಟಿಫನ್ಗಳು. ಅಳಗಾಡ್ಸ್ಬಿಡೋದು ಸೀದಾ ಬೈ. ನಿಂದ್ರ ರಾಣ ಹೊಂಟ ನಿಂದ್ರು. ಇಲ್ಲ ಜರ ಕಟ್ಟಿನ ಸಾರ ಅಳಗಾಡ್ಸ್ಬೇಡ. ಅವು ಡಿಲ್ಲ ಆಗ್ಯಾವ. ಇಲ್ಲ ರೊಟ್ಟಿ ನಮ್ಮ ಜಟ್ಟು ಅಂತೂ ಹೋಗ್ಯಾನ್ರಿ ಸಾಲಿಗೆ. ಗೋಡೆ ಹೊಲತ್ತಾನ. ಯಾಕಂದ್ರೆ ಒಂದು ಸ್ವಲ್ಪ ದೌಡ್ ಹೋಗ್ಯಾನ್ರಿ ಹೊಲತನ. ಹೋಗ್ಯಾನ ನಾನು ತಮ್ಮ ಹೋಗ್ಯಾನ. ಯಾಕೆ ಎಣ್ಣೆ ಹಚ್ಕೋಬೇಕು ಒಂದು ಸ್ವಲ್ಪ. ನೀನು ಎಷ್ಟು ಸಂಜೆ ಕಡೆ ಬಂದ್ಯಾ? ನಾವು ಹೊಲಕ್ಕೆ ಹೋಗಿದ್ದೇವ್ರಿ. ನಮ್ಮೆಲ್ಲೂ ತಂದು ಬಿಟ್ಟಾಗನ ಇನ್ನ ಇರ್ತಾಳ್ರಿ ಅಂಕತಕ್ಕ ಅಂತೂ. ಸುಮ್ಮ ಸಾಲಿ ಅಂತೂ ಈಗಂತೂ ಅವರು ಸಾಲಿ ಅಂಕತಕ್ಕ ಒಂದು 4 ದಿನ ಅವ್ರು ಸಾಲಿ ಸೂಟಿ ಕೊಟ್ಟಿದ್ದು ಅಂತ್ರಿ. ಅದಕ್ಕಾಗಿ ಬಂದಾಳ. ನಿಮ್ಮ ಮಾಮ ಬರತ್ರ ಬುದ್ಧಿಗೆ ಸರಿ. ಕಸಾಡಿ ಮಾಡಿ ಬುತ್ತಿ ಕಟ್ಕೊಳತ್ತೆ ಕಾಕಿ. ಟೈಮ್ ಎಷ್ಟಾಯ್ತು? 7:30 7:30ಗೆ ಟೈಮ್.
ತಗೊಳ್ಳಿದ್ರೆ ಇಡು ಅಂತ ಮುಚ್ಚಾಗ ಇಲ್ಲಾಂದ್ರೆ ಹೊಲಕ್ಕೆ ಹೋಯ್ತಾನೆ ನೋಡಿ. ಹ್ಞೂ ಸಾರು ಕಟ್ಟಂಗೆ ಕಾಣ್ತದೆ ಭಾಳ. ಏನು ಕೇಂಡ ಇಲ್ಲದ ಬಿದ್ದೈತು ಅದೇನು ಕೇಂಡ ತಗೋ ಅದೇತು ಸಾರು ಎಷ್ಟು ಕೂತದಲ್ಲ. ಇಳಿಸ್ಲೇನೆ ಇದಕ್ಕೆ ಇಳಿಸು. ಇದು ಮನಾರ್ ಬೆಂಕಿ ಎತ್ತಂಗೆ ಅದ್ರ ಮ್ಯಾಲ ಒಂದು ಸ್ವಲ್ಪ ಹಾಲು ಇಟ್ಬಿಡು. ಹ್ಞೂ ಅದು ಕರ್ಜಿಗೆ ಹೋಗಲ್ಲ ಯಾವಾಗದ ಇವತ್ತಿ ಅದ ಹೋತೇನಿ ಹೋತಿ ನಾನು ಬಂದಿ ಮುತ್ತೆ ಕರ್ಜಿಗೆ ಹೋತಾನ ಕೇಳು. ಇಲ್ವಾ ಹೋಗಲ್ಲ ಹೋತಾನೆ. ಇದು ಸ್ಟ್ಯಾಂಡ್ ತಳಕ್ ಮಾಡ್ತಿದ್ದು ಇಷ್ಟು ಇಡ್ಬೇಕು ಅದು ಕುಂದ್ರಿ. ಹಾಂ ಹೋಗತ್ತೇಳು ಅಂದ್ರೂ ನೀ ಎಣ್ಣೆ ಹೊಡೆದಿತ್ತು ಇದ್ರಂದು ಹೋತಿತ್ತು ಗೋದ ಇದಾರ ಅಂತ ಜಮೆ ಅಂದು ಹುಲ್ಲ ನೋಡಿ ಇಲ್ಲೆಲ್ಲ ಜಮ ಹಂಗೆ ಆತಲ್ಲ. ಇದು ಕಂಕ ಆಡ್ದ ನೀರು ಬಿಡ್ಬಾರ್ದು ಹುಲ್ಲು ಒಣಗಲ್ಲ ಅಂದ್ರೆ. ಆ ಕಡೆ ಆತು ನೀರು ಯಾವತ್ತಾ ಆಯ್ತು. ಅವು ಪೈಪ್ ತರ್ಲಿಕ್ಕೆ ಒಂದಿನ ಹೋಗ್ತದ. ಇದಕ್ಕೆ ಎಷ್ಟು ಹಾಕಿದ್ ಕೂಡ ಊಟ ಮಾಡಲ್ಲ. ಹಾಂ ಹಾಂ ಬಿಸಿದ ನೋಡು. ಹಾಂ ಸುಡ್ಲತ್ತು